ಸರ್ ಕಣ್ಮುಂದೆ ಬಂದಿದ್ದು ಪ್ರಿಯಾ. ಸೊ ಈ ಪಾತ್ರಕ್ಕೆ ಎಷ್ಟು ಜಸ್ಟಿಫೈ ಮಾಡಿದ್ರೆ, ಹೇಗಿತ್ತು ಗಿರಿಜಾ ಪಾತ್ರ ಭೀಮಾದಲ್ಲಿ? ಸೊ ಅವರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ಗಳು ಪ್ರತಿಯೊಂದು ಅವ್ರು ಏನೇನು ಬರೆದಿದ್ದಾರೆ ಆ ಕ್ಯಾರೆಕ್ಟರ್ಗಳಿಗೆ ಹೊಸಬರನ್ನೇ ತರಬೇಕು, ಆ ಹೊಸತನನ ಮೆರಿಬೇಕು ಅನ್ನೋದೊಂದು ಅವರ ಒಂದು ಕಾನ್ಸೆಪ್ಟ್. ರಿಯಲ್ ಲೈಫ್ನಲ್ಲಿ ಯಾಕೆ ಪೊಲೀಸ್ ಆಗಬೇಕು ಅಂತ ಅನ್ಕೊಂತಿದ್ದೆ ಅಂದರೆ ಬಿಕಾಸ್ ಆಫ್ ಮಾಲಾಶ್ರೀ ಮ್ಯಾಮ್. ಸೊ ಆ ಪಾತ್ರ ನನಗೆ ಸ್ಕ್ರೀನ್ ಮೇಲೆ ಸಿಕ್ಕಾಗ ನಾನು ಅದನ್ನು ವಿಜೃಂಭಿಸಿದ್ದೆ. ತುಂಬ ಒಳ್ಳೆ ಡೈಲಾಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಿಮಗೆ ಮಾಸ್ತಿ ಸರ್ ಡೈಲಾಗ್ಸ್ ನೀವು ಮಾತಾಡೋಂಗೆ ಇಲ್ಲ. ಸೊ ಕಿಲ್ಲಿಂಗ್ ಆಗಿರುತ್ತೆ. ಸೊ ಶುರುವಿಂದ ಕಡೆ ತನಕ ನಾನು ಹೇಳಿದೆ ಸರ್ ಒಂದು ವಿಷಯನ ಗಟ್ಟಿಯಾಗಿ ಇಟ್ಕೊಂಡು ಅದನ್ನು ಸಮಾಜಕ್ಕೆ ತಿಳಿಸೋಕೆ ಹೊರಟಿದ್ದಾರೆ ಅಂತ. ಸೊ ಆ ಒಂದು ವಿಷಯದ ಒಳಗಡೆ ನಾನು ಕೂಡ ಆ ಒಂದು ಹೆಣೆಯೋ ಪ್ರಾಸೆಸ್ ಇದೆಯಲ್ಲ, ಒಂದೊಂದಾಗಿ ಎಲ್ಲನೂ ಬಿಡಿಸೋ ಪ್ರಾಸೆಸ್ ಇದೆಯಲ್ಲ, ಸೊ ಅದನ್ನು ಗಿರಿಜಾ ಕೈಲಿ ಮಾಡಿಸ್ತಾ ಇದ್ದೀನಿ. ಈ ವೃತ್ತಿ ಬದುಕು ಹೊಸ ಮಗ್ಲಿಗೆ ಹೊರಳೋದಕ್ಕೆ ಗಿರಿಜಾ ಎಷ್ಟು ಪ್ಲಸ್ ಆಗುತ್ತೆ ಅಂತ? ಖಂಡಿತ ಪ್ಲಸ್ ಆಗುತ್ತೆ. ಯಾಕೆಂತಂದರೆ ನಾನು ಇದನ್ನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಗಿರಿಜಾ ಪಾತ್ರನ ಜನ ನೋಡಿ ಹೇಗೆ ಒಪ್ಕೋತಾರೆ ಅನ್ನೋ ಒಂದು ಕುತೂಹಲ ನನಗೂ ಇದೆ. ಖಡಕ್ ಪೊಲೀಸ್ ಆಫೀಸರ್ ಅಂದಾಕ್ಷಣ ಯಾವಾಗಲೂ ಹೀರೋಗಳನ್ನೇ ಚೂಸ್ ಮಾಡ್ಕೊಳ್ತಾರೆ. ಬಟ್ ದುನಿಯಾ ವಿಜಯ್ ಸರ್ ವಿಭಿನ್ನ. ಯಾಕೆ ಅಂತಂದರೆ ಪೊಲೀಸ್ ಆಫೀಸರ್ ಪಾತ್ರ ನಮ್ಮ ಹುಡುಗಿರು ಮಾಡಬಾರ್ದಾ? ಸೊ ನನ್ನ ಎದುರಾಳಿಯಾಗಿ ಅಂದರೆ ಖಡಕ್ ಪೊಲೀಸ್ ಆಫೀಸರ್ ಪಾತ್ರಕ್ಕೆ ನಮ್ಮ ಗಿರಿಜಾನೇ ಬೇಕು ಅಂತ ಹೇಳಿಬಿಟ್ಟು ಒಂದು ಪವರ್ಫುಲ್ ಕ್ಯಾರೆಕ್ಟರ್ನ ಸ್ಕೆಚ್ ಮಾಡಿದ್ರು. ಸೊ ಈ ಗಿರಿಜಾ ಪಾತ್ರವನ್ನು ಯಾರು ಪ್ಲೇ ಮಾಡ್ಬೋದು ಅಂತ ಕಲ್ಪನೆ ಮಾಡಿಕೊಂಡಾಗ ಅವ್ರ ಕಣ್ಮುಂದೆ ಬಂದು ನಿಂತಿದ್ದು ಇದೇ ಪ್ರಿಯಾ. ಮೈಸೂರಿನವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕಮರ್ಷಿಯಲಿ ಭೀಮಾ ಸಿನಿಮಾ ಅವರ ಮೊದಲ ಕಮರ್ಷಿಯಲ್ ಸಿನಿಮಾವಾಗಿ ನಿಲ್ಲುತ್ತೆ. ಭೀಮಾ ಬಗ್ಗೆ ನಮ್ಮ ಪ್ರಿಯಾ ಮತ್ತು ಗಿರಿಜಾ ಮೇಡಮ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಸೊ ಇದೊಂದು ವೃತ್ತಿ ಬದುಕಿಗೆ ಒಂದು ಮೈಲ್ ಸ್ಟೋನ್ ಸಿನಿಮಾ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಅಂತೂ ಇದೆ. ಸೊ ಮಾತಾಡ್ಸ್ತಾ ಹೋಗ್ತೀನಿ ಏನೇನೆಲ್ಲ ವಿಚಾರಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾರೆ ಅನ್ನೋದನ್ನು. ಹಾಯ್ ಮೇಡಮ್, ಹೇಗಿದ್ದೀರಾ? ಹಾಯ್, ಆರಾಮ್, ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಪವರ್ಫುಲ್ ಕ್ಯಾರೆಕ್ಟರ್ಗಳು, ಕಾಕಿ ಆಗಿರ್ಬೋದು, ಸೂಪರ್ ಕಾಪ್ ಅಂದಾಕ್ಷಣ ನಮಗೆ ನಯನತಾರ ಕಣ್ಮುಂದೆ ಬರ್ತಾರೆ, ತ್ರಿಷಾ ಬರ್ತಾರೆ, ಅನುಷ್ಕಾ ಶೆಟ್ಟಿ ಬರ್ತಾರೆ. ಈ ಥರದ ಪಾತ್ರಗಳಿಗೆ ಅವ್ರನ್ನ ಕರ್ಕೊಂಬರ್ಬೇಕು ಅನ್ನೋಂಥವ್ರು ಕರ್ಕೊಂಡು ಬಂದಿದ್ದಾರೆ ಕೂಡ. ಬಟ್ ನಮ್ಮಲ್ಲಿ ಯಾಕೆ ಆ ಥರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ನ ನಾನು ಸೃಷ್ಟಿ ಮಾಡಬಾರ್ದು ಅಂತ ಅಂದ್ಕೊಂಡಾಗ ಸೊ ವಿಜಯ್ ಸರ್ ಕಣ್ಮುಂದೆ ಬಂದಿದ್ದು ಪ್ರಿಯಾ. ಸೊ ಈ ಪಾತ್ರಕ್ಕೆ ಎಷ್ಟು ಜಸ್ಟಿಫೈ ಮಾಡಿದ್ರಿ? ಹೇಗಿತ್ತು ಗಿರಿಜಾ ಪಾತ್ರ ಭೀಮಾದಲ್ಲಿ? ಎಸ್, ಹೊಸತನ ಅಂತ ಬಂದ ತಕ್ಷಣವೇ ವಿಜಯ್ ಸರ್ ಹೊಸತನಕ್ಕೆ ಹೆಚ್ಚು ಅವರು ನಿಲ್ತಾರೆ. ಅವರ ಬೆಂಬಲ ಮತ್ತು ಅವರ ಎಲ್ಲ ಕೆಲಸಗಳು ಹೊಸತನದಲ್ಲೇ ಜಾಸ್ತಿ ಇರುತ್ತೆ. ಸೊ ಅವರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ಗಳು ಪ್ರತಿಯೊಂದು ಅವ್ರು ಏನೇನು ಬರೆದಿದ್ದಾರೆ ಆ ಕ್ಯಾರೆಕ್ಟರ್ಗಳಿಗೆ ಹೊಸಬರನ್ನೇ ತರಬೇಕು, ಆ ಹೊಸತನನ ಮೆರಿಬೇಕು ಅನ್ನೋದೊಂದು ಅವರ ಒಂದು ಕಾನ್ಸೆಪ್ಟ್. ಸೊ ಅದು ನನಗೆ ಸಖತ್ತು ಇಷ್ಟ ಆಗಿದ್ದು. ನನಗೆ ಕಮರ್ಷಿಯಲಿ ಎಸ್, ಇದು ಫಸ್ಟ್ ನನ್ನ ಸಿನಿಮಾ ಆಗುತ್ತೆ. ಅಂದರೆ ಏನು ಹೇಳೋದು ಸರ್, ಅವರ ವರ್ಕ್ ಶೈಲಿ ಆಗಿರಬಹುದು ಎಲ್ಲನೂ ವಿಭಿನ್ನನೇ. ಸೊ ನನಗೆ ಗಿರಿಜಾ ಪಾತ್ರ ತುಂಬ ಹತ್ತಿರ. ಯಾಕೆ ಅಂತ ಅಂದರೆ ರಿಯಲ್ ಲೈಫ್ನಲ್ಲೂ ಸ್ವಲ್ಪ ನಾನು ಹೋರಾಟಗಾರ್ತಿ, ಅಂದರೆ ಸ್ವಲ್ಪ ಹೋರಾಟ ನಡೆಸ್ತೀನಿ. ಸೊ ಹಾಗಾಗಿ ಹುದ್ದೆ ಒಂದಿಲ್ಲ. ಸೊ ಗಿರಿಜಾ ಹುದ್ದೆ ಒಂದು, ಪ್ರಿಯಾಂಗಿಲ್ಲ. ಅದು ಬಿಟ್ಟರೆ ಹೆಚ್ಚು ಕಮ್ಮಿ ಒಂದೇನೆ. ಓಕೆ, ಪ್ರಿಯಾಗೆ ರಿಯಲ್ ಲೈಫ್ನಲ್ಲಿ IPS ಆಫೀಸರ್ ಆಗಬೇಕು ಅನ್ನೋಂಥದ್ದು ಕನಸಿತ್ತು ಅನ್ನೋಂಥದ್ದು ಮಾಹಿತಿ ನನಗೆ ಗೊತ್ತಿರೋ ಪ್ರಕಾರ. ಹೌದಾ? ಯಾಕೆ ಆ ಕನಸು ನನಸಾಗಲಿಲ್ಲ? ಯಾಕೆ ಬಣ್ಣದ ಲೋಕದ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರಿ? ಯಾರಾದರೂ ಇನ್ಸ್ಪಿರೇಷನ್ನ ಅಥವಾ ಹೇಗೆ ಅಂತ? ಎಸ್ ಮ್ಯಾಮ್, ಇನ್ಸ್ಪಿರೇಷನ್ ಅಂತೂ ಇದ್ದಾರೆ. ಏಕೆ ಅಂತಂದರೆ ನನಗೆ ಏನಾಗಬೇಕು, ಪೊಲೀಸ್ ಆಗಬೇಕು. ಯಾಕೆ ನನಗೆ ಅದು ಥಾಟ್ ಬಂದಿತ್ತು ಅಂತಂದರೆ ಬಿಕಾಸ್ ಆಫ್ ಮಾಲಾಶ್ರೀ ಮ್ಯಾಮ್. ಸೊ ಮಾಲಾಶ್ರೀ ಮ್ಯಾಮ್ನ ಸ್ಕ್ರೀನ್ ಮೇಲೆ ನೋಡ್ತಾ ವಿಜಯಶಾಂತಿ ಮ್ಯಾಮ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇಂಥದ್ದೊಂದು ಪವರ್ಫುಲ್ ಕ್ಯಾರೆಕ್ಟರ್ ಆಗಿರಬೇಕು. ನಾವು ಹುಡ್ತೀವಿ, ಏನೋ ಮಾಡ್ತೀವಿ, ಇಲ್ಲ ಅಂದರೆ ನಾವು ಮಾಡೋ ಕೆಲಸ ಈ ಥರ ರಿಜಿಸ್ಟರ್ ಆಗೋ ಥರ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ಕಿಚ್ಚು ನನ್ನಲ್ಲಿ ಫಸ್ಟ್ ಬಂದಿದ್ದು. ಸೊ ಈ ಥರದ್ದೊಂದು ಇನ್ಸ್ಪಿರೇಷನ್ ಎಸ್, ನನಗೆ ಮಾಲಾಶ್ರೀ ಮ್ಯಾಮೇ ನನ್ನ ಅಂದರೆ ರಿಯಲ್ ಲೈಫ್ನಲ್ಲಿ ಯಾಕೆ ಪೊಲೀಸ್ ಆಗಬೇಕು ಅಂತ ಅಂದ್ಕೊತಿದ್ದೆ ಅಂದರೆ ಬಿಕಾಸ್ ಆಫ್ ಮಾಲಾಶ್ರೀ ಮ್ಯಾಮ್. ಸೊ ಆ ಪಾತ್ರ ನನಗೆ ಸ್ಕ್ರೀನ್ ಮೇಲೆ ಸಿಕ್ಕಾಗ ನಾನು ಅದನ್ನು ವಿಜೃಂಭಿಸಿದ್ದೆ, ಎಂಜಾಯ್ ಮಾಡಿದ್ದಿದೆ.
ಕಲ್ತಿದ್ದಿದೆ, ಎಷ್ಟು ಪ್ರತಿಯೊಂದು ಹುದ್ದೆ ಇರ್ಬೋದು ಅಥವಾ ಪ್ರತಿಯೊಂದು ಕ್ಷೇತ್ರ ಇರಬಹುದು, ಪ್ರತಿಯೊಂದು ಕೆಲಸ ಮಾಡೋರ್ಗು ಅವ್ರದ್ದೇ ಆದ ಒಂದು ಲಿಮಿಟೇಷನ್ಸ್ ಇರುತ್ತೆ. ಅವ್ರು ಯಾವ್ಯಾವ ಚೌಕಟ್ಟಿನ ಒಳಗಡೆ ಕೆಲಸ ಮಾಡ್ತಾರೆ, ಯೋಚನೆ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ಈ ಗಿರಿಜಾ ಪಾತ್ರದಿಂದ ಸೊ ಆ ಪಾತ್ರನ ಜೀವಿಸೋಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಆ ಥ್ಯಾಂಕ್ಸ್ ನಾನು ಸರ್ಗೆ ಹೇಳಬೇಕು. ಈ ಒಂದು ಕ್ಯಾರೆಕ್ಟರ್ ಯಾವ ರೀತಿ ನಿಲ್ಲಬಹುದು ಅಂತ ನೀವು ಕೇಳಿದರೆ ಎಸ್, ಸಿನಿಮಾ ಶುರುವಿಂದ ಕಡೆ ತನಕ ಹೀರೋನ ನೀವು ಯಾವ ರೀತಿ ಹೀರೋ ಯಾಕೆ ಅಂತ ಅಂದರೆ ಹೀರೋ ಹೋರಾಟ ಮಾಡ್ತಾನೆ, ನ್ಯಾಯದ ಪರ ದನಿ ಎತ್ತಾನೆ. ಸೊ ಅದನ್ನು ಉಳಿಸೋಕ್ಕೋಸ್ಕರ ಅವನ ಎಲ್ಲ ಎನರ್ಜಿನ ಹಾಕ್ತಾನೆ. ಸೊ ಆ ಒಂದು ಕೆಲಸ ಮಾಡೋರನ್ನ ನಾವು ಹೀರೋ ಅಂತ ಹೇಳ್ತೀವಿ. ಸೊ ಸಿನಿಮಾದಲ್ಲಿ ಹೀರೋ ಈ ಜೊತೆಗೆ ಗಿರಿಜಾ ಕೂಡ ನಿಲ್ತಾಳೆ. ಯಾಕೆ ಅಂತಂದರೆ ಸೇಮ್ ಹೋರಾಟಕ್ಕೋಸ್ಕರ ಅವಳು ಇದು ಮಾಡ್ತಾಳೆ. ಸೊ ನ್ಯಾಯದ ಪರ ದನಿ ಎತ್ತಾಳೆ, ಯಾರಿಗೂ ಕೇರ್ ಮಾಡಲ್ಲ. ನೀನಂದರೆ ನಿಮ್ಮಪ್ಪ ಅಷ್ಟೇ, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಷ್ಟೇ, ನೀ ಹೆಚ್ಚು ಮಾತಾಡೋಂಗಿಲ್ಲ ಅನ್ನೋ ಥರ ಒಂದು ಕ್ಯಾರೆಕ್ಟರ್, ಯಾರಿಗೂ ಕೇರ್ ಮಾಡದೇ ಇರೋವಂಥ ಕ್ಯಾರೆಕ್ಟರು. ಸೊ ಮೊದಲಿಂದ ಕಡೆ ತನಕ ಆ ಒಂದು ಗಿರಿಜಾ ಆ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಅದು ಹಾಗೆ ಉಳಿಯುತ್ತೆ, ಎಲ್ಲೂ ಫೇಡ್ ಆಗೋದಿರಲಿ ಅಥವಾ ಕಮ್ಮಿ ಆಗೋದಿರಲಿ ಆ ಥರ ಏನೂ ಇಲ್ಲ. ಸೊ ನಾವು ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಗ್ಲಿಮ್ಸು ಮೇಕಿಂಗ್ಗಳಲ್ಲಿ ನೋಡಿದ್ರೆ ತುಂಬ ಖಡಕ್ಕಾಗಿ ನೀವು ಕಾಣಿಸ್ಕೊಳ್ತೀರಾ. ಸೊ ಒಬ್ಬ ಗ್ಯಾಂಗ್ಸ್ಟರ್ ಪುಡಿ ರೌಡಿನ ಕೊಳ್ಪಟ್ನಿ ಹಿಡ್ಕೊಂಡು ಅಂದರೆ ಕತ್ತಿಡ್ಕೊಂಡು ಹೇಳ್ಕೊಂಡು ಹೋಗ್ತೀರಾ. ಸೊ ನೀವು ಮತ್ತು ವಿಜಯ್ ಸರ್ ಜುಗಲ್ಬಂದಿ ಇರುತ್ತಾ? ಯಾಕಂದರೆ ಅವರು ಇಲ್ಲಿ ಗ್ಯಾಂಗ್ಸ್ಟರ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ. ಸೊ ವಿಜಯ್ ಸರು ಮತ್ತು ನೀವು ಮುಖಾಮುಖಿ ಆಗೋ ಸನ್ನಿವೇಶ ಅಥವಾ ಅವ್ರನ್ನ ಕೊರಳುಪಟ್ಟಿ ಇಟ್ಕೊಂಡು ಹೇಳ್ಕೊಂಡು ಹೋಗೋ ಥರದ್ದು ಏನಾದರೂ ಸೀಕ್ವೆನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಥವಾ ಹೇಗೆ ಅಂತ? ಸೊ ಈಗ ನೀವು ಒಂದು ಗ್ಲಿಮ್ಸ್ ನೋಡಿರ್ತೀರ, ಸರ್ನ ನಾನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರೋದು ಗಿರಿಜಾ ಪಾತ್ರ. ಸೊ ನಿಮಗೆ ನನಗೂ ಆ್ಯಕ್ಚುಲಿ ನಾನು ಸಿನಿಮಾ ಪೂರ ನೋಡಿಲ್ಲ. ಸೊ ನಾನು ನನ್ನ ಪಾತ್ರದ ಒಳಗೆ ನಾನು ಏನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಎಸ್, ಭೀಮಾ ಮತ್ತು ಗಿರಿಜಾ ಮುಖಾಮುಖಿ ಆಗ್ತಾರೆ, ಮಾತುಕತೆ ನಡೆಯುತ್ತೆ, ಎಲ್ಲನೂ ನಡೆಯುತ್ತೆ. ಸೊ ಯಾವ ಥರ ನಡೆಯುತ್ತೆ, ಏನು ಮಾತುಕತೆ ಆಗುತ್ತೆ, ಯಾವ ಥರ ಈ ಕ್ಯಾರೆಕ್ಟರು ಹೋಗುತ್ತೆ, ಏಕೆಂತಂದರೆ ನಾನು ಹೀರೋ ಅಂದರೆ ಪಾಸಿಟಿವ್ ಆಗೇ ಹೀರೋ ಜೊತೆಗೆ ಅಂತ ನಾನು ಅಂದರೆ ಹೀರೋನು ಪಾಸಿಟಿವ್, ಗಿರಿಜಾ ಕ್ಯಾರೆಕ್ಟ್ರು ಕೂಡ ಪಾಸಿಟಿವ್ ಅಂತ ಅಂದಾಗ ಇಬ್ಬರೂ ನ್ಯಾಯಕ್ಕೋಸ್ಕರನೇ ಹೋರಾಡೋರು. ಯಾಕೆ ಅರೆಸ್ಟ್ ಮಾಡ್ತಾಳೆ ಅನ್ನೋ ಒಂದು ಇದ್ದೇ ಇರುತ್ತೆ, ಕ್ವಶನ್ಸ್ ಇರುತ್ತೆ. ಸೊ ಅದನ್ನು ನೀವು ಆಗಸ್ಟ್ 9th ನೋಡಿನೇ ತಿಳ್ಕೊಬೇಕು. ಏಕೆ ಅಂತಂದರೆ ಐ ಆಮ್ ಸೋ ಸಾರಿ, ನಾನು ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಓಕೆ, ಒಂದು ಕಮರ್ಷಿಯಲ್ ಸಿನಿಮಾ, ನಿಮ್ಮ ಮೊದಲ ಕಮರ್ಷಿಯಲ್ ಸಿನಿಮಾ. ಸೊ ಅವರು ದೊಡ್ಡ ಸೂಪರ್ ಸ್ಟಾರ್ ಕನ್ನಡದಲ್ಲಿ, ಸೊ ಪರಭಾಷೆಯಲ್ಲೂ ಸಿನಿಮಾ ಮಾಡಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಅಂದಾಗ ಒಬ್ಬ ಥಿಯೇಟ್ರ್ ಆರ್ಟಿಸ್ಟ್ಗೆ ಒಂದು ತೂಕದ ಪಾತ್ರ ಕೊಟ್ಟು ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಕೊಟ್ಟು ನಿಮಗೆ ಪುಷ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ ಭೀಮಾದಲ್ಲಿ? ನೀವು ವಿಜಯ್ ಸರ್ ಜೊತೆ ಎಷ್ಟು ಹೊತ್ತು ಕಾಣಿಸ್ಕೊಳ್ತೀರಾ ನಾವು ನೋಡ್ಲಿಕ್ಕೆ ಸಿಗುತ್ತೆ ಅಂತ? ಮ್ಯಾಮ್, ಶುರುವಿಂದ ಕಡೆ ತನಕ. ಸೊ ಶುರುವಿಂದ ಕಡೆ ತನಕ ನಾನು ಹೇಳಿದೆ, ಸರ್ರು ಒಂದು ವಿಷಯನ ಗಟ್ಟಿಯಾಗಿ ಇಟ್ಕೊಂಡು ಅದನ್ನು ಸಮಾಜಕ್ಕೆ ತಿಳಿಸೋಕೆ ಹೊರಟಿದ್ದಾರೆ ಅಂತ. ಸೊ ಆ ಒಂದು ವಿಷಯದ ಒಳಗಡೆ ನಾನು ಕೂಡ ಆ ಒಂದು ಹೆಣೆಯೋ ಪ್ರಾಸೆಸ್ ಇದೆಯಲ್ಲ, ಒಂದೊಂದಾಗಿ ಎಲ್ಲನೂ ಬಿಡಿಸೋ ಪ್ರಾಸೆಸ್ ಇದೆಯಲ್ಲ, ಸೊ ಅದನ್ನು ಗಿರಿಜಾ ಕೈಲಿ ಮಾಡಿಸ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ನಾನು ಶುರುವಿಂದ ಕಡೆ ತನಕ ಆ ವಿಷಯನ ಹಿಡ್ಕೊಂಡು ಹೋರಾಟ ಮಾಡ್ತೀನಿ ನಾನು ಕೂಡ. ಸೊ ಸ್ಪೇಸ್ ನೀವು ಕೇಳೋದಾದರೆ ಸಿನಿಮಾ ಪೂರ ನಾನು ಲೀಡ್ ಕ್ಯಾರೆಕ್ಟರ್ ಆಗಿ ಗಿರಿಜಾ ಪ್ಲೇ ಮಾಡ್ತಾಳೆ. ನಾವು ಎಷ್ಟು ಸಿನಿಮಾ ಮಾಡಿದ್ದೀವಿ ಅನ್ನೋದಕ್ಕಿಂತ ಇಂಪಾರ್ಟೆಂಟಾಗಿ ಕಡಿಮೆ ಸಿನಿಮಾಗಳನ್ನು ಮಾಡಿದರೂ ಕೂಡ ಪವರ್ಫುಲ್ ಕ್ಯಾರೆಕ್ಟ್ರು ಅದು ಸೊಸೈಟಿ ಮೇಲೆ, ಇಲ್ಲಾಂದರೆ ಒಂದು ಸೊಸೈಟಿಗೆ ಏನಾದರೂ ಒಂದು ಮೆಸೇಜ್ ಕೊಡೋ ಥರ ಇರಬೇಕು, ಇಲ್ಲ ನಮ್ಮ ಕರಿಯರ್ ಬಿಲ್ಡ್ ಆಗೋ ಥರ ಇರಬೇಕು. ಸೊ ಭೀಮಾ ಸಿನಿಮಾದ ಗಿರಿಜಾ ಪಾತ್ರ ನಿಮ್ಮ ಒಂದು ವೃತ್ತಿ ಬದುಕಿಗೆ ಎಷ್ಟು ಪ್ಲಸ್ ಆಗುತ್ತೆ ಅನಿಸುತ್ತೆ, ಅಥವಾ ಈ ವೃತ್ತಿ ಬದುಕು ಹೊಸ ಮಗ್ಗಲಿಗೆ ಹೊರಳೋದಕ್ಕೆ ಗಿರಿಜಾ ಎಷ್ಟು ಪ್ಲಸ್ ಆಗುತ್ತೆ ಅಂತ? ಖಂಡಿತ ಪ್ಲಸ್ ಆಗುತ್ತೆ. ಏಕೆಂತಂದರೆ ನಾನು ಇದನ್ನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಗಿರಿಜಾ ಪಾತ್ರನ ಜನ ನೋಡಿ ಹೇಗೆ ಒಪ್ಕೋತಾರೆ ಅನ್ನೋ ಒಂದು ಕುತೂಹಲ ನನಗೂ ಇದೆ. ಕುತೂಹಲ ಜೊತೆ ಈಗ ದಿನ ಹತ್ರ ಬರ್ತಾ ಆತಂಕನೂ ಇದೆ. ಸೊ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಅಂತೂ ಇದೆ. ಏಕೆಂತಂದರೆ ನಮ್ಮ ಜನ ಹೊಸದನ್ನು ಮತ್ತು ಒಳ್ಳೆಯ ವಿಷಯಗಳನ್ನ ಯಾವತ್ತೂ ಬದಿಗೆ ಹಾಕಲ್ಲ. ಸೊ ಹಾಗಾಗಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇದೆ. ಏಕೆಂದರೆ ಇದು ಗೆಲ್ಲೋ ಅಂಥ ಒಂದು ವಿಷಯ ವಸ್ತುನ ಹೊತ್ತು ತರ್ತಾ ಇರೋವಂಥ ಸಿನಿಮಾ. ಸೊ ಇದು ನನ್ನ ಕರಿಯರ್ಗೆ ಖಂಡಿತ ಒಂದು ಒಳ್ಳೆ ಪುಷ್ ಅಂತೂ ಖಂಡಿತ ಸಿಗುತ್ತೆ. ಏಕೆಂತಂದರೆ
ಫಸ್ಟ್ ಟೈಮ್ ಕಮರ್ಷಿಯಲ್ ಆಗಿ ಒಂದು ಪವರ್ಫುಲ್ ಕ್ಯಾರೆಕ್ಟರ್ನ ಒಬ್ಬ ಹೊಸ ಹುಡುಗಿ ಹೊತ್ತು ಮಾಡ್ತಾಳೆ ಅಂತ ಅಂದರೆ ಅವಳಿಗೆ ನಿರೀಕ್ಷೆ ಅದರಿಂದ ಆಚೆಗಿನ ರಿಸಲ್ಟ್ ಕೂಡ ಹೆಚ್ಚಾಗೇ ಇರುತ್ತೆ, ದೊಡ್ಡದಾಗಿರುತ್ತೆ. ಇದರಿಂದ ನನಗೆ ಇನ್ನೊಂದಷ್ಟು ಹೊಸ ಪಾತ್ರಗಳು ಸಿಗಬಹುದು, ಇನ್ನೊಂದಷ್ಟು ಜವಾಬ್ದಾರಿಯುತವಾಗಿ ಒಂದು ಆ್ಯಕ್ಟಿಂಗ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಗಳು ಸಿಗಬಹುದು ಅನ್ನೋ ಒಂದು ನಿರೀಕ್ಷೆ ಎಲ್ಲರಿಗೂ ಹೇಗಿರುತ್ತೋ ಹಾಗೆ ನನಗೂ ಕೂಡ ಇದೆ. ಸೊ ನಂಬಿಕೆ ಕೂಡ ಇದೆ ಖಂಡಿತ. ಏಕೆಂತಂದರೆ ಈ ಕ್ಯಾರೆಕ್ಟರ್ನ ಒಪ್ಕೊಳ್ಳದೆ ಯಾರೂ ಇರಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಏಕೆಂತಂದರೆ ಹಾಗಿದೆ ಆ ಕ್ಯಾರೆಕ್ಟರು. ಆ ಗಿರಿಜಾನ ಒಪ್ಕೊಳ್ಳೋ ಪ್ರತಿಯೊಬ್ಬರು ಕೂಡ ಪ್ರಿಯಾ ಬಲ್ಲಳು ಅಂತ ಅನಿಸಿದ್ರೆ ಖಂಡಿತ ನನಗೆ ಸಿನಿಮಾ ಆಫರ್ಸ್ಗಳು ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಓಪ್ಸ್ ಇದೆ. ಸಿನಿಮಾದಲ್ಲಿ ದೊಡ್ಡ ತಾರಾಬಳಗ ಅನ್ನೋದಕ್ಕಿಂತ ಥಿಯೇಟರ್ ಆರ್ಟಿಸ್ಟ್ಗಳಿಗೆ, ರಂಗಭೂಮಿ ಪ್ರತಿಭೆಗಳಿಗೆ ಜಾಸ್ತಿ ಹೊತ್ತು ಕೊಟ್ಟು ಅವರನ್ನೇ ಜಾಸ್ತಿ ಬಳಸ್ಕೊಂಡಿದ್ದಾರೆ. ಸೊ ಬುಡಕಟ್ಟು ಜನಾಂಗದವ್ರನ್ನ ಕರ್ಕೊಂಬಂದು ಸಾಂಗ್ ಆಡಿಸಿದ್ದಾರೆ. ಸೊ ಇಲ್ಲಿವರೆಗೂ ರಿಲೀಸ್ ಆಗಿರೋ ಎಲ್ಲ ಸಾಂಗುಗಳು ಬ್ಲಾಕ್ ಬಸ್ಟರ್ ಹಿಟ್ಟು. ನಿಮಗೆ ಅಂತ ಯಾವುದಾದ್ರೂ ಸಾಂಗ್ ಇದೆಯಾ, ಅಥವಾ ಯಾವ ಸಾಂಗಲ್ಲಿ ನೀವು ತುಂಬ ಕಾಣಿಸ್ಕೊಳ್ತೀರಾ, ಅಥವಾ ಹಿಂಗೆ ಬಂದು ಪಾಸಿಂಗ್ ಶಾರ್ಟ್ಸಲ್ಲಿ ಇರ್ತೀರಾ, ಅಥವಾ ಹೇಗೆ? ನಮಗೆ ಒಂದು ಕ್ಯೂರಿಯಾಸಿಟಿ. ಎಸ್, ನನಗೆ ಇದುವರೆಗೂ ಯಾವ ಒಂದಷ್ಟು ಸಾಂಗ್ಗಳು ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗಿರೋದ್ರಲ್ಲಿ ನಾನು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಎಸ್, ಆ ಸಾಂಗ್ಗಳ ಒಂದು ವಿಷಯ ವಸ್ತು ಏನಿದೆ ಅದು ಬೇರೆಯೇ ಇದೆ ಅಲ್ಲಿ. ಮತ್ತು ಗಿರಿಜಾಗೆ ಅಂದರೆ ಅವ್ರು ತೋರಿಸಿರೋಂಥ ಸಾಂಗಿನ ಒಂದು ಇದಕ್ಕೂ ಮೂಲಕ್ಕೂ ಗಿರಿಜಾಗೂ ಸಂಬಂಧ ಇಲ್ಲ. ಸೊ ಹಾಗಾಗಿ ನಾನೆಲ್ಲೂ ಕಾಣಿಸ್ಕೊಂಡಿಲ್ಲ. ನನಗಾಗಿ ಒಂದು ಸಾಂಗ್ ಗೊತ್ತಿಲ್ಲ ನನಗೆ, ಅದು ನೀವು ವಿಜಿ ಸರ್ನೇ ಕೇಳಬೇಕು. ಏಕೆಂತಂದರೆ ಅವರು ಯಾವ ಥರ ಕ್ಯಾರೆಕ್ಟರ್ನ ಕೂರಿಸ್ಕೊಂಡು ಹೋಗಿದ್ದಾರೆ ಈ ಸಿನಿಮಾದಲ್ಲಿ ಅನ್ನೋದು ನನಗೆ ಐಡಿಯಾ ಇಲ್ಲ. ಸೊ ಬಟ್ ನಾನು ಹೇಳೋದಂತೂ ಶುರುವಿಂದ ಕಡೆ ತನಕ ಅಂತೂ ಕ್ಯಾರೆಕ್ಟರ್ ನಿಲ್ಲುತ್ತೆ. ಅದನ್ನು ಯಾವ ಥರ ತುಂಬ ಒಳ್ಳೆ ಡೈಲಾಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಿಮಗೆ ಮಾಸ್ತಿ ಸರ್ ಡೈಲಾಗ್ಸ್ ನೀವು ಮಾತಾಡೋಂಗೆ ಇಲ್ಲ. ಸೊ ಕಿಲ್ಲಿಂಗ್ ಆಗಿರುತ್ತೆ. ಸೊ ನಾನು ಅದನ್ನು ಹೇಳಿರೋದ್ರಿಂದ ನಾನು ಅದನ್ನು ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಡೈಲಾಗ್ಗಳಿದೆ. ಸೋ ಸಾರಿ, ನನಗೆ ಆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ. ಐ ಆಮ್ ಸೋ ಸಾರಿ. ಸೊ ಆ ಹಾಡು ಗೀಡು ಎಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಇರಬಹುದೇನೋ ಇಲ್ದಿನೂ ಇರಬಹುದು. ಬಟ್ ಸಿನಿಮಾ ಪೂರ್ತಿ ಹಾಡನ್ನು ಮೀರಿಸೋ ಹಾಗೆ ಒಂದು ಪಾತ್ರ ಇರೋದೇ ನನಗೆ ಬಹಳ ಖುಷಿ. ಸೊ ಎಸ್, ನನಗೆ ಈಗ ರಿಲೀಸ್ ಆಗಿರೋ ಎಲ್ಲ ಹಾಡುಗಳು ನೀವು ಎಂಜಾಯ್ ಮಾಡಿರ್ತೀರ ಆಬ್ವಿಯಸ್ಲಿ. ಸೊ ಸರ್ರು ಹುಡುಕ್ತಿರ್ತಾರೆ ಅದಕ್ಕೆ ಆ್ಯಪ್ಟ್ ಆಗುವಂಥ ಕಲಾವಿದರು ಇರ್ಬೋದು, ವಿಷಯ ಇರ್ಬೋದು, ಮ್ಯೂಸಿಕ್ ಇರಬಹುದು, ಪ್ರತಿಯೊಂದೂ ರಿಸರ್ಚ್ ಮಾಡ್ತಾರೆ. ಸೊ ಅದಕ್ಕೆ ಟೈಮ್ ತೊಗೊಂಡು ಹುಡುಕಿ ಫೋಕ್ ಟ್ರೈಬ್ನ ಕರ್ಕೊಂಬಂದು ಅವ್ರ ಕೈಲಿ ಪರ್ಫಾರ್ಮ್ ಎಲ್ಲ ಮಾಡಿಸಿದ್ದಾರೆ. ಸೊ ಅದು ಖುಷಿ ಇದೆ. ಗೊತ್ತಿಲ್ಲ ನನ್ನ ಪಾತ್ರಕ್ಕೆ ಏನು ಮಾಡಿರಬಹುದು ಸರ್ ಅಂತ. ಸೊ ಏನೇ ಆಗಿದ್ರೂ ತುಂಬ ಚೆನ್ನಾಗಾಗಿರುತ್ತೆ ಅಂತ ಒಂದು ನಂಬಿಕೆ ಅಂತೂ ಇದೆ. ಪ್ರಿಯಾ ಮ್ಯಾಮ್, ಪ್ರತಿಯೊಬ್ಬರ ಬದುಕಲ್ಲೂ ಒಂದು ಡೆಸ್ಟಿನಿ ಅಂತ ಇರುತ್ತೆ. ಪ್ರಿಯಾ ಅವರು ಏನಾಗಬೇಕು ಅಂದ್ಕೊಂಡಿದ್ರು ಅದಾಗಿದ್ದಾರಾ, ಅಥವಾ ಇನ್ನೂ ಬೇರೆ ಥರದ್ದು ಒಂದು ಡೆಸ್ಟಿನಿನ ರೀಚ್ ಆಗೋಕ್ಕೋಸ್ಕರ ಹಪಹಪಿಸ್ತಾ ಇದ್ದಾರಾ ಅನ್ನೋಂಥದ್ದು? ಪ್ರತಿಯೊಬ್ಬರ ಈ ಬೆಳವಣಿಗೆ ಹಂತದಲ್ಲಿ ನಾವು ಬಹುಶಃ ನಿಮಗೂ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಒಂದು ಏಜ್ ತನಕ ಏನಾಗಬೇಕು ಅಂದರೆ ಒಂದು ಹೇಳ್ತಿರ್ತೀವಿ, ಅದರ ನೆಕ್ಸ್ಟ್ ನಾವಿನ್ನು ಅಂದರೆ ಪ್ರತಿ ಒಂದು ವಿಷಯ ಅಥವಾ ವ್ಯಕ್ತಿ ನಮಗೆ ಪರಿಣಾಮ ಬೀರ್ತಾ ಇರುತ್ತೆ ಬೆಳೀತಾ. ಸೊ ನನಗೆ ನನ್ನ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ಅಂತ ಕೇಳಿದಾಗ ನನಗೇನಾಗಬೇಕು ಅಂತಂದರೆ ಪೊಲೀಸ್ ಆಗಬೇಕಂತ ಹೇಳ್ತಿದ್ದೆ. ಆಮೇಲೆ ನಾನು TCH ಎಲ್ಲ ಮಾಡಿದೆ, ನಮ್ಮದು ಟೀಚರ್ಸ್ ಫ್ಯಾಮಿಲಿ. ಸೊ ನಾನು TCH ಎಲ್ಲ ಮಾಡಿದಾಗ ಒಬ್ಬ ಒಳ್ಳೆ ಶಿಕ್ಷಕಿ ಆಗಬೇಕು ಅಂತಲೂ ನಾನು ಸ್ಕೂಲ್ಗೆ ಹೋಗಿ ಪಾಠ ಮಾಡಬೇಕಾದ್ರೆ, ಅಂದರೆ ಅಪಾಯಿಂಟೆಡ್ ಅಲ್ಲ. ಸೊ ನಮ್ಮ ಅಮ್ಮನ ಸ್ಕೂಲ್ಗೆ ನಾನು ಹೋಗಿ ಒಂದು ಮಕ್ಕಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ಆವಾಗ ನಾನು ಒಳ್ಳೆ ಶಿಕ್ಷಕಿ ಆಗಬೇಕು ಅಂತ ಅಂದ್ಕೊಂಡೆ. ಯಾಕೆಂದರೆ ಅಲ್ಲಿನ ಮಕ್ಕಳೇ ನೆಕ್ಸ್ಟ್ ಅಲ್ಲ. ಸೊ ನಾವೇನು ಫೀಡ್ ಮಾಡ್ತೀವಿ ಆ ಒಂದು ಇದು. ಸೊ ಈ ಥರ ಪ್ರತಿ ಒಂದು ಏನದು ಆ ಕ್ಷೇತ್ರ ಕೂಡ ನನ್ನನ್ನು ಅಟ್ರ್ಯಾಕ್ಟ್ ಮಾಡಿದ್ದಿದೆ, ಆ ಪರಿಣಾಮವಾಗಿ ಅದನ್ನು ಪರಿಣಾಮ ಬೀರಿದ್ದಿದೆ. ಸೊ ನನಗೆ ಇವಾಗ ನನಗೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 10-15 ವರ್ಷದಿಂದ ಪ್ರಿಯಾ ಯೋಚನೆ ಮಾಡಬೇಕಂತಂದರೆ ಒಬ್ಬ ನಟಿಯಾಗಿ ಜವಾಬ್ದಾರಿ ತುಂಬ ಜಾಸ್ತಿ ಇರುತ್ತೆ. ನಟರಿಗೆ ಆ್ಯಕ್ಚುಲಿ ಕಲಾವಿದರಿಗೆ ಹೆಚ್ಚು ಜಾಸ್ತಿ ಯಾಕೆ ಇರುತ್ತೆ ಅಂತಂದರೆ ಅವರು ಸಿನಿಮಾ ಪ್ರತಿ ಒಂದು ಪ್ರಾಜೆಕ್ಟಲ್ಲೂ ಎಲ್ಲ ಥರ ಶೇಡ್ಗಳನ್ನ ಪ್ಲೇ ಮಾಡ್ತಾರೆ. ಶಿಕ್ಷಕರಾಗಿ, ಡಾಕ್ಟರಾಗಿ, ಇನ್ಸ್ಪೆಕ್ಟರ್ ಆಗಿ, ಲಾಯರ್ ಆಗಿ. ಸೊ ಏನೂ ಇಲ್ಲದೆ ಖಾಲಿಯಾಗಿ, ಅಥವಾ ಒಬ್ಬ ಗೃಹಿಣಿಯಾಗಿ
ಎಲ್ಲ ಥರ ಪ್ಲೇ ಮಾಡೋದ್ರಿಂದ ನಾವು ಎಲ್ಲನೂ ಸ್ಟಡಿ ಮಾಡಬೇಕಾಗಿರುತ್ತೆ. ನಾವು ಅದನ್ನು ಮೆಸೇಜ್ನ ನಾವು ಕಲಾವಿದರು ಹೇಗೆ ಅಂತಂದರೆ ಜನ ಜಾಸ್ತಿ ಇದು ಮಾಸ್ ಮೀಡಿಯಾ ಆಗಿರೋದ್ರಿಂದ ಸಿನಿಮಾ ನಮ್ಮನ್ನು ಫಾಲೋ ಮಾಡೋ ಥರ ನೋಡ್ತಿರ್ತಾರೆ. ಸೊ ನಾವು ಏನು ಹೇಳೋಕ್ಕೆ ಹೊರಡ್ತೀವಿ ಅದು ಎಲ್ಲ ತುಂಬ ಜವಾಬ್ದಾರಿಯುತವಾಗಿರೋದ್ರಿಂದ ಸೊ ನಟಿಯಾಗಿದ್ದು ಕಡೆಗೆ ನನಗೆ ಐಡಿಯಾ ಖಂಡಿತ ಇರಲಿಲ್ಲ ಆರ್ಟಿಸ್ಟ್ ಆಗಬೇಕು ಅನ್ನೋದು. ಸೊ ನಾನು ರಂಗಭೂಮಿಗೆ ಬಂದ ಮೇಲೆ ಆ ಕನಸು ಹೊಡೆಯೋಕ್ಕೆ ಶುರುವಾಗಿದ್ದು. ಸೊ ನಾನು ಒಳ್ಳೆ ಒಂದು ಕನಸನ್ನು ಹೊತ್ತೆ ಆ ಕನಸನ್ನು ನನಸು ಮಾಡಿಕೊಂಡೆ. ಸೊ ನಾನೇನು ಅಂದ್ಕೊಂಡೋ ಆ ಒಂದು ಇದನ್ನು ನಾನು ಜೀವಿಸ್ತಾ ಇದ್ದೀನಿ. ಸೊ ಅದೊಂದು ಖುಷಿ ಖಂಡಿತ ಇದೆ. ಸೊ ಇದು ನೆವರ್ ಎಂಡಿಂಗ್ ಕಲಿಯೋ ಪ್ರಾಸೆಸ್. ಸೊ ನಟಿಯಾಗಿ ನಾನು ಈಗಷ್ಟೇ ನಾನಿನ್ನೂ ಹುಟ್ಟೂ ಇಲ್ಲ, ಐ ಆಮ್ ಸೋ ಸಾರಿ, ಈಗಷ್ಟೇ ಹುಟ್ಟಿದ್ದೀನಿ ಅಂತಲೂ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಸೊ ಹುಟ್ಟಿ ಜೀವಿಸೋಕ್ಕೆ ಟ್ರೈ ಮಾಡ್ತೀನಿ, ಕಲಿತೀನಿ, ನೋಡೋಣ. ಈಗ ಕಲಾವಿದರು ರೋಲ್ ಮಾಡೆಲ್ ಅಂತ ತಾವು ಹೇಳಿದ್ರಿ. ಸೊ ಆ ರೋಲ್ ಮಾಡೆಲ್ಗಳು ಪ್ರತಿಯೊಂದು ಹೆಜ್ಜೆನೂ ಕೂಡ ತುಂಬ ಎಚ್ಚರಿಕೆಯಿಂದ ಇಡಬೇಕಾಗತ್ತೆ. ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಕಮೆಂಟ್ಸ್ಗಳು ಬಂದೇ ಬರುತ್ತೆ. ಸೊ ಒಂದು ಹೆಣ್ಣು ಆಗಿ, ಒಂದು ಮಹಿಳೆಯಾಗಿ, ಜೊತೆಗೆ ಹೀರೋಯಿನ್ ಆಗಿ ಈ ಥರದ ಸನ್ನಿವೇಶಗಳನ್ನು ಬ್ಯಾಡ್ ಕಮೆಂಟ್ಸ್ಗಳು ಬಂದಾಗ ಮತ್ತು ಜಗತ್ತು ನಮ್ಮನ್ನು ನೆಗೆಟಿವ್ ಥರ ಬಿಂಬಿಸೋದಕ್ಕೆ ನೋಡಿದಾಗ, ಕೆಲವರು ಕಾಲು ಎಳೆದಾಗ ಅದನ್ನು ಹೇಗೆ ನಿಭಾಯಿಸಬೇಕು, ಏನು ಹೇಳ್ತಾರೆ ಪ್ರಿಯಾ ಅಂತ? ನನಗೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ, ಇದು ಕಲಿಯುಗ ಅಂದರೆ ಕಲಿಯೋ ಯುಗ ಅಂತ. ಸೊ ಒಳ್ಳೆಯದು ಕೆಟ್ಟದ್ದು ನಾವು ಹೊರಗಡೆ ನೋಡೋದಕ್ಕಿಂತ ಮುಂಚೆ ನಾವು ಒಳಗೆ ಇರುತ್ತೆ, ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ನಾವೇನಾದರೂ ಕೆಲಸ ಮಾಡೋಕ್ಕೆ ಹೊರಟಾಗ ಎರಡೂ ನಮ್ಮ ಜೊತೆ ಮಾತಾಡುತ್ತೆ, ಮಾಡು ಅಥವಾ ಮಾಡಬೇಡ, ತಗೋ ಇಲ್ಲ ತಗೋಬೇಡ, ನೋಡು ಇಲ್ಲ ನೋಡಬೇಡ ಅಂತ. ನಮಗೆ ಏನು ಅನಿಸುತ್ತೆ, ನಾವೇನು ಶಿಕ್ಷಣ ಪಡ್ಕೊಂಬಂದಿರ್ತೀವಿ, ಸೊ ಏನು ಸಂಸ್ಕಾರ ಪಡ್ಕೊಂಬಂದಿರ್ತೀವಿ, ಆ ಸಂಸ್ಕಾರದ ಸಹಾಯದಿಂದ ನಾವು ಏನು ಡಿಸಿಷನ್ ತೊಗೋತೀವಿ, ನಿರ್ಧಾರ ತೊಗೋತೀವಿ, ನಮ್ಮ ವಾಯ್ಸ್ನಲ್ಲಿ ನಾವು ಆಯ್ಕೆ ಮಾಡ್ತೀವಿ. ನಾವು ಎರಡೂ ಶೇಡ್ನಲ್ಲಿ ಕೊಡೋ ವಾಯ್ಸ್ನಲ್ಲಿ ನನ್ನ ವಾಯ್ಸ್ ಬರೀ ಒಳ್ಳೆಯದೇ ಹೇಳುತ್ತೆ ಅಂತ ಎಲ್ಲ ಸುಳ್ಳು ಹೇಳಬಾರ್ದು. ಏಕೆಂತಂದರೆ ನಮ್ಮ ಎರಡೂ ವಾಯ್ಸಲ್ಲಿ ಮಾತಾಡುತ್ತೆ. ಆ ವಾಯ್ಸ್ನಲ್ಲಿ ನಮಗೆ ಬೇಕಾಗಿದ್ದೇನು, ಇದರಿಂದ ಇನ್ನೊಬ್ರಿಗೆ ಹರ್ಟ್ ಆಗದೆ ಇರೋ ಥರ, ನನಗೂ ತೊಂದರೆ ಆಗದೆ ಇರೋ ಥರ, ನನ್ನ ಬೆಳವಣಿಗೆ, ಸಮಾಜದ ಬೆಳವಣಿಗೆ ಹೆಂಗಾಗಬೇಕು ಅನ್ನೋ ಡಿಸಿಷನ್ಗೆ ನಾನು ಯಾವ ವಾಯ್ಸ್ನ ಆಯ್ಕೆ ಮಾಡ್ಕೋತೀನಿ, ಯಾವುದನ್ನು ಇಗ್ನೋರ್ ಮಾಡ್ತೀನೋ. ಸೊ ಹಾಗೆ ನಾವು ಪ್ರತಿಯೊಂದು ವಿಷಯ ಬಂದಾಗಲೂ ಅಷ್ಟೇ, ಕಮೆಂಟ್ಸ್ನಲ್ಲಿ ಗುಡ್ ಕಮೆಂಟ್ಸು ಇರುತ್ತೆ, ಬ್ಯಾಡ್ ಕಮೆಂಟ್ಸು ಇರುತ್ತೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಪ್ರತಿಯೊಂದನ್ನು ಗೌರವಿಸೋಣ, ಏನೂ ಪರವಾಗಿಲ್ಲ. ಬ್ಯಾಡ್ ಕಮೆಂಟ್ಸಿಂದ ಬಹುಶಃ ತಿದ್ದುಕೊಳ್ಳೋದಿರಬಹುದೇನೋ, ಅಥವಾ ಗುಡ್ ಕಮೆಂಟ್ಸಿಂದ ನಾವು ಹಾದಿ ತಪ್ಪಬಾರ್ದು ಅನ್ನೋ ಎಚ್ಚರಿಕೆ ಇರಬಹುದು. ಸೊ ಎರಡೂ ನಮಗೆ ಬೇಕಾಗತ್ತೆ. ನಮಗೆ ಬರೀ ಒಳ್ಳೆಯದೇ ಬೆಂತಟ್ಟದೇ ಬೇಕಾಗಿಲ್ಲ, ನಮಗೆ ಬೈಯೋರನ್ನೂ ನಾವು ಜೊತೇಲಿ ಇಟ್ಕೋಬೇಕು. ಬೈಯೋರ ಜೊತೇಲಿ ಇಟ್ಕೊಂಡಾಗ ನಾವು ಎಚ್ಚರಿಕೆಯಿಂದ ಬದುಕೋಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ಸೊ ಇಗ್ನೋರ್ ಮಾಡೋದನ್ನು ಮಾಡೋಣ, ತಗೊಂಡು ಕಲಿಯೋದನ್ನು ಕಲಿಯೋಣ. ಸೊ ನಾನು ಎರಡನ್ನೂ ಸ್ವಾಗತಿಸ್ತೀನಿ. ಫೈನಲ್ ವರ್ಡ್ಸು, ನಿಮ್ಮದೇ ಆದಂಥ ಒಂದು ಫ್ಯಾನ್ ಬೇಸ್ ಇದ್ದೇ ಇರುತ್ತೆ. ಪ್ರತಿಯೊಂದು ಸಿನಿಮಾದಲ್ಲಿ ನಿಮ್ಮನ್ನು ನೋಡಿದವರು ನಿಮಗೆ ಅಭಿಮಾನಿಸ್ತಾರೆ, ಆರಾಧಿಸ್ತಾರೆ ಕೂಡ. ಸೊ ಅಂಥ ಆಡಿಯನ್ಸ್ಗೆ ಏನು ಹೇಳ್ತೀರಾ ಭೀಮಾ ಸಿನಿಮಾದ ಬಗ್ಗೆ? ಫೈನಲ್ ವರ್ಡ್ಸ್. ನಾನು ಈಗಷ್ಟೇ ಹೇಳಿದೆ, ನಾವೆಲ್ಲ ಸಿನಿ ಪ್ರಿಯರು, ಮತ್ತು ಎಲ್ಲ ಕ್ಷೇತ್ರದಲ್ಲಿರುವಂಥವ್ರು, ಆರ್ಟಿಸ್ಟ್ ಆಗಿರ್ಬೋದು, ಡೈರೆಕ್ಷನ್, ಸಿನಿಮಾನೇ ಉಸಿರಾಡ್ತಿರೋರು ಇರ್ಬೋದು, ಆಡಿಯನ್ಸ್ ಇರಬಹುದು, ಹಸಿವಿನಿಂದ ಇದ್ದಾರೆ. ಈ ಒಂದು ಟೈಮ್ ಏನಿದೆ, ಸಿನಿಮಾ ಇಲ್ಲದೆ ಹಸಿವಿನಿಂದ ಇದ್ದಾರೆ. ಸೊ ನಾವು ಭೀಮಾನ ಹೊತ್ತು ಬರ್ತಾ ಇದ್ದೀವಿ. ಸೊ ಒಳ್ಳೆ ಆ ಹಸಿವಿಗೆ ಭೀಮಾ ಒಳ್ಳೆ ಊಟ ಆಗುತ್ತೆ ಖಂಡಿತವಾಗ್ಲೂ. ಮೆಸೇಜನ್ನು ನಾನು ಏನೋ ಹೇಳೋವಂಥದ್ದೆಲ್ಲ ಅಷ್ಟು ದೊಡ್ಡೋಳೇನಲ್ಲ. ಸೊ ನಾನು ಆ ಥರ ಏನಾದರೂ ಹೇಳ್ತೀನಿ ಅಂತಂದರೆ, ಮನಸ್ಸಿಗೆ ಅನಿಸಿದ್ದನ್ನು ಮಾಡೋಣ. ಮನಸ್ಸಿಗೆ ಒಳ್ಳೇದನ್ಸುತ್ತೆ, ಬೇರೆದು ಅನಿಸುತ್ತೆ. ಸೊ ಆದಷ್ಟು ನಾವು ಅಂದರೆ ಯಾರಿಗೂ ಹರ್ಟ್ ಆಗದೆ ಇರೋ ಥರ, ಯಾರಿಗೂ ಬೇಜಾರು ಮಾಡದೇ ಇರೋ ಥರ, ನಾವು ಪ್ರತಿ ಒಂದು ಕೆಲಸ ನಾವು ಏನೇ ತಗೋತೀವಿ ಮಾಡ್ತೀವಿ ಅಂತಂದರೂ ಅದರಲ್ಲಿ ನಮಗೆ ಕಲಿಕೆ ಇರೋ ಥರ ನಾವು ಕೆಲಸ ಮಾಡೋಣ. ಸೊ ಆ ಥರ ಕೆಲಸನ ಎಲ್ಲರೂ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಭೀಮಾ ಸಿನಿಮಾದ ಪಾತ್ರಧಾರಿ ಅಂದರೆ ಗಿರಿಜಾ ಪಾತ್ರಧಾರಿ ಪ್ರಿಯಾ ಅವರ ಮಾತುಗಳಾಗಿತ್ತು. ಭೀಮಾ ಸಿನಿಮಾದ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ಪ್ರತಿಯೊಬ್ಬರು ಕಲಾವಿದರು ಕೂಡ. ಆ ಸಿನಿಮಾದಲ್ಲಿ ಯಾರೆಲ್ಲ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಪ್ರಿಯಾಗೆ ಜಾಸ್ತಿ ಇದೆ, ಬಿಕಾಸ್ ಆಫ್ ಅವರ ಮೊದಲ ಕಮರ್ಷಿಯಲ್ ಸಿನಿಮಾ. ಸೊ ಆ ಸಿನಿಮಾ ಸಕ್ಸಸ್ ಆಗಲಿ, ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳು ಅವ್ರಿಗೆ ಸಿಗಲಿ. ಮೈಸೂರು ಮೂಲದವರು, ಅವ್ರಿಗೂ ಒಳ್ಳೇದಾಗಬೇಕು, ಅವ್ರ ಕರಿಯರ್ ಇದೇ ರೀತಿ ಸಕ್ಸಸ್ ಗ್ರಾಫ್ ಏರ್ತಾನೆ ಇರಲಿ ಅನ್ನೋದೇ ಗ್ಯಾರಂಟಿ ನ್ಯೂಸ್ ಚಾನಲ್ ವೀಕ್ಷಕರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.